ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಸಂಜೆ 6 ಕರ್ನಾಟಕ ಕಾರಬಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ಮನೆಯಲ್ಲಿ ಪವರ್ ಫೈಟ್. ಸಿಎಂ ಡಿಸಿಎಂ ಮಾತಿಗೆ ಗರಂ ಆದ ಪರಮೇಶ್ವರ್. ಸಿದ್ದು ಪರ ಬ್ಯಾಟ್ ಬೀಸಿದ ಆಪ್ತರು. ಕೊನೆಗೂ ಸಿಕ್ತು ವೈಟ್ನರ್ ಹಾಕಿದ್ದ ಅಸಲಿ ದಾಖಲೆ. ಅಂದು ನಾಪತ್ತೆ, ಇಂದು ದಿಢೀರ್ ಪತ್ತೆ. ಹೈಕೋರ್ಟ್ ರಿಟ್ ಅಪೀಲ್ನಲ್ಲಿ ಬಂದಿದ್ದು ಹೇಗೆ? ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಆಗಿಲ್ಲ ರಿಲೀಫ್. ದೇವರಾಜ್ ವಿರುದ್ಧ ತನಿಖೆಗೆ ತಡೆಯಾಜ್ಞೆ ಇಲ್ಲ ಎಂದ ಕೋರ್ಟ್. ಜನವರಿ 25ಕ್ಕೆ ಮುಂದಿನ ವಿಚಾರಣೆ. ಜೆಡಿಎಸ್ ಕೋಟೆಯಲ್ಲಿ ಕಾಂಗ್ರೆಸ್ ರಣಕಹಳೆ. ದೇವೇಗೌಡ್ರೆ ನಿಮ್ಮ ಕಾಲ ಮುಗೀತು, ಒಕ್ಕಲಿಗರನ್ನೇ ಬೆಳೆಸಲಿಲ್ಲ ಅಂತ ಸಿಎಂ ಗುಟುರು. ಶಿವರಾಮ್ ಕಾರಂತ ಲೇಔಟ್ನ ಜಮೀನು ವಕ್ಫ್ ಆಸ್ತಿ. ಪರ್ಯಾಯ ಜಾಗ ನೀಡುವಂತೆ ಬಿಡಿಎಗೆ ಪತ್ರ. ಇತ್ತ ತಿಮ್ಮಸಂದ್ರ ದರ್ಗಾ ಜಾಗ ಮುಜರಾಯಿಗೆ ಸೇರಿದ್ದಂತೆ. ಪ್ರವೀಣ್ ನೆಟ್ಟಾರ್ ಹತ್ಯೆ ಆರೋಪಿಗಳ ಮನೆ ಮೇಲೆ ಎನ್ಐಎ ದಾಳಿ. ನೌಶಾದ್ನ ಪತ್ನಿ ತಾಯಿ ವಶಕ್ಕೆ. ಮೊಬೈಲ್ ಲೊಕೇಶನ್ ಆಧರಿಸಿ ಕಾರ್ಯಾಚರಣೆ. ದರ್ಶನ್ಗೆ ಸರ್ಕಾರದ ಬಿಗ್ ಶಾಕ್. ಜಾಮೀನು ರದ್ದು ಕೋರಿ ಸುಪ್ರೀಂಗೆ ರಿಟ್. ಆರೋಪಿಯ ಆಪರೇಷನ್ ಬಗ್ಗೆ ನಾಳೆ ಬಿಗ್ ಅಪ್ಡೇಟ್. ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಯುಗಾರಂಭ. 3ನೇ ಬಾರಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ. ಪ್ರಧಾನಿ ಮೋದಿ ಸಮ್ಮುಖದಲ್ಲಿ ಪ್ರಮಾಣ ವಚನ. ಭಾರತಕ್ಕೆ ಮಗ್ಗುಲ ಮುಳ್ಳಾಗ್ತಾ ಇದೆ ಬಾಂಗ್ಲಾದೇಶ. ಭದ್ರತಾ ಪರಿಶೀಲನೆ ಇಲ್ಲದೆ ಪಾಕಿಸ್ತಾನಿಗಳಿಗೆ ವೀಸಾ. ಯೂನುಸ್ ಸರ್ಕಾರದ ನಡೆಗೆ ವ್ಯಾಪಕ ಖಂಡನೆ. ಇಸ್ರೋದಿಂದ ಯುರೋಪಿಯನ್ ಉಪಗ್ರಹ ಉಡಾವಣೆ. ಪ್ರೋಭಾ 3 ಯಶಸ್ವಿ ಉಡ್ಡಯನ. ಇಸ್ರೋ ಕಾರ್ಯಕ್ಕೆ ಶ್ಲಾಘನೆ. ಮಹಾರಾಷ್ಟ್ರ ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.